ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಬೆಡ್ಶೀಟ್ ವಾಶ್ ಮಾಡೋದಂದರೆ ಎಲ್ರಿಗೂ ಸ್ವಲ್ಪ ಕಷ್ಟನೇ ಅಲ್ವಾ. ನಾನು ಹೇಳೋ ಈ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಈಸಿಯಾಗಿ ಬೆಡ್ಶೀಟನ್ನು ವಾಶ್ ಮಾಡ್ಬೋದು. ಕುಕ್ಕುವುದು ಬೇಡ, ಹಾಗೆ ಬ್ರಷನ್ನು ಹಾಕುವ ಅವಶ್ಯಕತೆ ಕೂಡ ಇಲ್ಲ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಬಕೆಟಲ್ಲಿ ಕುದಿಯುವ ನೀರನ್ನು ತಗೊಂಡಿದ್ದೇನೆ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಸರ್ಫನ್ನು ಹಾಕ್ಕೊಳ್ತಾ ಇದ್ದೇನೆ. ಸರ್ಫನ್ನು 2 ಸ್ಪೂನ್ ಹಾಕ್ಕೊಂಡು ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಲಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ನೀರಿಗೆ ಬೆಡ್ಶೀಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಡ್ಶೀಟನ್ನು ಹಾಕಿ ಚೆನ್ನಾಗಿ ನೆನೆಸಿ ಅರ್ಧ ಗಂಟೆ ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ಮಣ್ಣೆಲ್ಲ ಕೊಳೆಯೆಲ್ಲ ಬಿಡುತ್ತೆ ನೀರಲ್ಲಿ. ನೀವೇ ನೋಡ್ತಾ ಇರ್ಬೋದು, ನೋಡಿ ಬೆಡ್ಶೀಟ್ ಹಾಕ್ತಾನೆ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ಅರ್ಧ ಗಂಟೆ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಂಡಿದೆ ಅಂತ. ಇವಾಗ ಯಾವ ರೀತಿಯಾಗಿ ವಾಶ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ಬೆಡ್ಶೀಟನ್ನು ಕೆಳಗಡೆ ಹಾಕ್ಕೊಂಡು ಬೆಡ್ಶೀಟ್ನಲ್ಲಿರುವ ಕೊಳೆ ನೀರನ್ನೆಲ್ಲ ಚೆನ್ನಾಗಿ ತಗೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ನೀವು ಕೂಡ ಇದೇ ಟ್ರಿಕ್ಸನ್ನು ಫಾಲೋ ಮಾಡಿ. ಇವಾಗ ಇದನ್ನು ನೀರಿನೊಳಗಡೆ ಮುಳುಗಿಸಿ 5ರಿಂದ 6 ಸರ್ತಿ ನೀರನ್ನು ಚೇಂಜ್ ಮಾಡ್ಕೊಳ್ಬೇಕು. ಆವಾಗ ಕಂಪ್ಲೀಟಾಗಿ ಕೊಳೆ ನೀರೆಲ್ಲ ಹೋಗುತ್ತೆ. ಚೆನ್ನಾಗಿ ನೋಡಿ ಇದೇ ರೀತಿಯಾಗಿ ನೀರನ್ನು ತಗೊಳ್ಬೇಕು. ಕುಕ್ಕುವ ಅವಶ್ಯಕತೆ ಇಲ್ಲ, ಹಾಗೆ ಬ್ರಷ್ ಕೂಡ ಹಾಕುವ ಹಾಗೆ ಇಲ್ಲ. ನೋಡಿ ನಾನಿಲ್ಲಿ 5ರಿಂದ 6 ಸರ್ತಿ ನೀರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಕೊಳೆಯೆಲ್ಲ ಹೋಗಿದೆ ಅಂತ ನೀವೇ ನೋಡ್ತಾ ಇರಬಹುದು. ನೀವು ಕೂಡ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಬಹುದು. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ನೀರೆಲ್ಲ ತೆಗೆದು ಚೆನ್ನಾಗಿ ಹಿಂಡಿ ಒಣಗಿಸಿದರೆ ಕೆಲಸ ಮುಗೀತು. ಎಷ್ಟು ಈಸಿ ಅಲ್ವಾ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.